ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಲಿಪ್ ಗೌಡ. ಸೊ ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿ ರಿವೀಲ್ ಫೋಟೋ ಶೂಟ್ ಆದಮೇಲೆ ಸೊ ನಾನು ಇದೇ ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಸೊ ಪ್ಲೀಸ್ ಈಗ ವ್ಲಾಗ್ ಇದೆ ಅಂತ ಹೇಳಿದ್ರೆ ಒನ್ ಆಫ್ ಮೈ ಕ್ಲೋಸೆಸ್ಟ್ ರಿಲೇಟಿವ್ ನಮ್ಮ ಕೋ ಸಿಸ್ಟರ್ ಸೀಮಂತ ಇದೆ. ಸೊ ಆ ಸೀಮಂತಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಪ್ರೆಗ್ನೆನ್ಸಿ ರಿವೀಲ್ ಶೂಟಲ್ಲಿ ಹೇಳಿದ್ದೆ ನಾನು. ಸೊ ಮೇಕಪ್ ವೀಡಿಯೋನ ಕೂಡ ಮಾಡ್ತೀನಿ ಅಂತ ಹೇಳಿ. ಸೊ ಅವತ್ತು ಟೈಮಲ್ಲೆಲ್ಲ ಸೊ ಇವಾಗ ಆಗ್ತಾ ಇದ್ದೀನಿ ಮೇಕಪ್ ವೀಡಿಯೋ ಮಾಡೋಣ ಅಂತ ಹೇಳಿ. ಹೇಗೆ ನಾನು ಮೇಕಪ್ ಮಾಡ್ಕೊತೀನಿ ಏನು ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದು ಹೇಳಿ. ಸೊ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಒಂದು ಜಸ್ಟ್ ಮೇಕಪ್ ಮಾಡ್ಕೊಂಡು ಬರಬೇಕು. ಸ್ಯಾರಿ ಕೂಡ ಇನ್ನೂ ಡ್ರೇಪ್ ಮಾಡಿಲ್ಲ. ಮೇಕಪ್ ಆದಮೇಲೆ ಸ್ಯಾರಿನ ಡ್ರೇಪ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮೇಕಪ್ನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫೇಸ್ನ ವಾಶ್ ಮಾಡಿ ಡ್ರೈ ಆಗಿದೆ ಫೇಸು. ಇವಾಗ ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಬಿಕಾಸ್ ನಮ್ಮ ಮನೆ ಹತ್ರನೇ ಒಂದು ಗೃಹ ಪ್ರವೇಶ ಆಗ್ತಾಯಿತ್ತು. ಸೊ ಅದ್ರ ಮೈಕ್ ಸೌಂಡ್ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾಯಿದೆ. ಸೊ ನಾನು ಏನೇ ಮಾತಾಡ್ತಾ ಇದ್ರೂ ಕೂಡ ಆ ಮೈಕ್ ಸೌಂಡೇ ಇದೆ. ಸೊ ಪ್ಲೀಸ್ ಇಗ್ನೋರ್. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಯೂಶ್ವಲಿ ಪ್ರೈಮರ್ ಯೂಸ್ ಮಾಡಲ್ಲ. ಸೊ ಪ್ರೈಮರ್ನ ಯೂಸ್ ಮಾಡಿದ್ರೆ ಸ್ವಲ್ಪ ನನಗೆ ಫೇಸ್ ಬ್ಲ್ಯಾಕ್ ಆದಾಗುತ್ತೆ. ಸೊ ಹಾಗಾಗಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ, ಬಟ್ ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ಸ್ಪಾಂಜ್ನ ವೆಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಫೌಂಡೇಶನ್. ಸೊ ಫಿಟ್ಮಿ ಫೌಂಡೇಶನ್ ಸ್ವಲ್ಪ ಇದರ ಕೈಯಲ್ಲಿ ಹಾಕ್ಕೊಂಡು ಬ್ಲೆಂಡರಲ್ಲೇ ಅಪ್ಲೈ ಮಾಡ್ಕೊಂಡು ಸೊ ಫೌಂಡೇಶನ್ ಆದಮೇಲೆ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನಾನು ಯೂಶ್ವಲಿ ಲೂಸ್ ಪೌಡರ್ನ ಅಪ್ಲೈ ಮಾಡ್ತೀನಿ. ಬಿಕಾಸ್ ಕಾಂಪ್ಯಾಕ್ಟ್ ಅಂದರೆ ಸ್ವಲ್ಪ ಫೇಸ್ ತುಂಬ ಫೌಂಡೇಶನ್ ಅನಿಸುತ್ತೆ ಅಂತ ಹೇಳಿ ಯಾವುದಾದ್ರೂ ಒಂದು ಲೂಸ್ ಪೌಡರ್ ಓಕೆ. ಸೊ ಇವಾಗ ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಐ ಶ್ಯಾಡೋ ಅಪ್ಲೈ ಮಾಡ್ತಿದ್ದೀನಿ. ತುಂಬ ಲೈಟಾಗಿ ಅಪ್ಲೈ ಮಾಡ್ತೀನಿ. ಸೊ ಕೈಯಲ್ಲೇ ಅಪ್ಲೈ ಮಾಡ್ಕೊತೀನಿ ನಾನು. ಐ ಹತ್ರ ಹಾಕ್ಕೊಳ್ತೀನಿ. ಸೊ ಆಗ ಸ್ವಲ್ಪ ಫಿಲ್ಲಿಂಗ್ ಅನಿಸುತ್ತೆ. ನೆಕ್ಸ್ಟ್ ಐಲೈನರ್ ಅಪ್ಲೈ ಮಾಡ್ತಿದ್ದೀನಿ.
ಫಸ್ಟ್ ಹೈಲೈಟು ನಾನು ಪೌಡರ್ ಥರ ಯೂಸ್ ಮಾಡ್ತಾ ಇದ್ದೀನಿ ಪೌಡರ್ನು. ಸೊ ಹೈಲೈಟರ್ ಆದಮೇಲೆ ಸ್ವಲ್ಪ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಸ್ವಲ್ಪ ಕಾಂಪ್ಯಾಕ್ಟ್ನ ತೊಗೊಂಡು ಕಂಪ್ಲೀಟ್ ಫೇಸಿಗೆ ಸ್ವಲ್ಪ ಅಪ್ಲೈ ಮಾಡ್ಕೊತೀನಿ. ಸೊ ಆ್ಯಕ್ಚುಲಿ ವೆದರ್ ಕರೆಕ್ಟಾಗಿಲ್ಲ ಆ್ಯಂಡ್ ನಾನು ಕರೆಕ್ಟಾಗಿ ಇಟ್ಟಿರಲಿಲ್ಲ ಕ್ಯಾಮ್ರಾನ. ಸೊ ತುಂಬ ಡಾರ್ಕ್ ಅನಿಸ್ತಾ ಇತ್ತು. ಸೊ ಇವಾಗ ಕರೆಕ್ಟಾಗಿದೆ. ನಾನು ಜುಡಿಯೋ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಬಂದು ಮೇಕಪ್ ಫಿಕ್ಸರ್ನ ಹಾಕ್ಕೊತಾ ಇದ್ದೀನಿ. ಎಸ್ ಫೈನಲಿ ಮೇಕಪ್ ಮುಗ್ದಿದೆ. ಸೊ ನಾನು ಸ್ಯಾರಿನ ಹಾಕ್ಕೊಂಡು ಕಂಪ್ಲೀಟ್ ರೆಡಿಯಾಗಿ ಸಿಗ್ತೀನಿ. ಆ್ಯಕ್ಚುಲಿ ರೆಡಿ ಆದಮೇಲೆ ನನಗೆ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ರೆಡಿ ಆಗಿದ್ದೆ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಅಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡಿದೆ. ಸೊ ಫೈನಲಿ ನಾವು ಹಾಲ್ನ 11:30 ಅಷ್ಟರಲ್ಲೆಲ್ಲ ರೀಚ್ ಆಗಿದ್ವಿ. ಸೊ ಇನ್ನೂ ಶಾಸ್ತ್ರಗಳು ಸ್ಟಾರ್ಟ್ ಆಗಿರಲಿಲ್ಲ. ಸೊ ಎಲ್ಲರೂ ಅವಾಗ ತಾನೇ ಬಂದಿದ್ದರು. ಆ್ಯಂಡ್ ಇವನ್ ಇವರು ಕೂಡ ಅವಾಗ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದರು. ಸೊ ಇವ್ರದ್ದೇನೆ ಸೀಮಂತ, ಒನ್ ಆಫ್ ಮೈ ಕೋ ಸಿಸ್ಟರ್. ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ 12:30 ಆಗಿತ್ತು. ಸೊ ಎಲ್ಲರೂ ಶಾಸ್ತ್ರ ಮಾಡಿ ಮುಗಿಸಿದ ಮೇಲೆ ಇಲ್ಲಿ ನಾನು ಹೋಗಿ ಶಾಸ್ತ್ರನ ಮಾಡ್ತಾಯಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ನಾವು 3 ಮೆಂಬರ್ಸ್ ಪ್ರೆಗ್ನೆನ್ಸ್ ಇದ್ದೀವಿ. ಸೊ ಫಸ್ಟ್ ಇವ್ರದೇ ಸೀಮಂತ ಆಗಿದ್ದು. ಕೊಡ್ಬೋದು, ಬಟ್ ಅದೇ ಫೈನಲಿ ಎಲ್ಲ
ಫಂಕ್ಷನ್ ಮುಗಿದ ಮೇಲೆ ನಾವು ಅವ್ರನ್ನ ಕಳಿಸ್ಕೊಡೋದಕ್ಕೆ ಅಂತ ಹೇಳಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಸೆಕೆ ಇತ್ತು ಆ್ಯಂಡ್ ನನಗೆ ಆ್ಯಕ್ಚುಲಿ ಸ್ಯಾರಿಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ತುಂಬ ಟಯರ್ಡ್ ಅನಿಸ್ತಾ ಇತ್ತು. ಹಾಗಾಗಿ ನಾನು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ನ ತಂದದ್ರಿಂದ ಸೊ ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಸೊ ಇವಾಗ ಎಲ್ಲ ಮುಗಿದ ಮೇಲೆ ಹೊರಡ್ತಾ ಇದ್ದಾರೆ. ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಹಾಗೆ ಹ್ಯಾಪಿ ಆ್ಯಂಡ್ ಸೇಫ್ ಡೆಲಿವರಿ ಆಗಲಿ ಅಂತ ಹೇಳ್ತೀನಿ. ಇವರ ಸೀಮಂತ ಆಗಿದ್ದು 1 ಮಂತಿಗೆ ನನ್ನ ಸೀಮಂತ ಇತ್ತು. ಆ ವ್ಲಾಗು ಕೂಡ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.